ನಿಸರ್ಗದಲ್ಲಿ ಸಸ್ಯ ತನ್ನ ವಂಶಾಭಿವೃದ್ಧಿಗೆ ಹಲವು ವಿಧಾನಗಳನ್ನು ರೂಢಿಸಿಕೊಂಡಿದೆ. ಅವುಗಳಲ್ಲಿ ಬೀಜೋತ್ಪತ್ತಿ, ಕಾಂಡದಿಂದ ಬೇರು ಬಿಡುವುದು, ಗಡ್ಡೆ ಮತ್ತು ಮರಿಗಿಡಗಳು ಪ್ರಮುಖವಾದವು. ವಾಣಿಜ್ಯ ಕೃಷಿಯ ಆರಂಭದೊಂದಿಗೆ ಬೆಳೆ ತಳಿಗಳ ತದ್ರೂಪಿ ಗಿಡಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸಲು ಕಸಿ ವಿಧಾನಗಳು ಬಳಕೆಗೆ ಬಂದವು. ಕಸಿ ನಿರ್ಲಿಂಗ ವಂಶಾಭಿವೃದ್ಧಿಯ ಒಂದು ಪುರಾತನ ಕಲೆ, ಆದರೆ ಇದರ ವ್ಯಾಪಕ ವಾಣಿಜ್ಯಕ ಬಳಕೆ ಇತ್ತೀಚಿನದು. ಹಾಗೆಯೇ ಇದರ ಸರಳ ಮತ್ತು ನವೀನ ತಂತ್ರಗಳು ಕೂಡ. ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ ನಿರ್ಲಿಂಗ ವಂಶಾಭಿವೃದ್ಧಿಯ ಇನ್ನೊಂದು ಜನಪ್ರಿಯ ವಿಧಾನ. ಆದರಿದು ಬಾಳೆ, ಯಾಲಕ್ಕಿ, ಹೂ, ಅಲಂಕಾರಿಕ ಗಿಡ ಮುಂತಾದ ಮೃದು ಕಾಂಡದ ಸಸ್ಯ ಜಾತಿಗಳಲ್ಲಿ ಮಾತ್ರ ವಾಣಿಜ್ಯಕ ಯಶಸ್ಸು ಕಂಡಿದೆ. ಹೆಚ್ಚಿನೆಲ್ಲ ಗಿಡಗಳು ಬೀಜ ಬಿಡುವಾಗ ಕಸಿ ಏಕೆ ಎಂಬ ಪ್ರಶ್ನೆ ಮೂಡಬಹುದು. ಈ ಸಂದೇಹಕ್ಕೆ ಉತ್ತರವಾಗಿ ಮೊದಲಿಗೆ ಬೀಜ ಗಿಡಗಳ ಸಮಸ್ಯೆಗಳನ್ನು ಅರಿಯೋಣ. ಸಸ್ಯದ ಗಂಡು ಅಂಶವಾದ ಪರಾಗರೇಣು ಮತ್ತು ಹೆಣ್ಣು ಅಂಶವಾದ ಅಂಡಾಣು ಮಿಲನಗೊಂಡು ಬೀಜ ಉತ್ಪತ್ತಿಯಾಗುತ್ತದೆ. ವಂಶವಾಹಿನಿಗಳ ಮರು ಸಂಯೋಜನೆಯಿಂದಾಗಿ ಬೀಜದಿಂದ ಬರುವ ಗಿಡ ಗುಣಲಕ್ಷಣಗಳಲ್ಲಿ ತಾಯಿ ಗಿಡಕ್ಕಿಂತ ಭಿನ್ನವಾಗಿರುತ್ತದೆ. ಇನ್ನು ಪರಕೀಯ ಪರಾಗಸ್ಪರ್ಶ ನಡೆದಾಗಲಂತೂ ಮರಿಗಿಡದ ವಿಭಿನ್ನತೆ ಇನ್ನಷ್ಟು ಹೆಚ್ಚುತ್ತದೆ. ಇದೇ ಕಾರಣದಿಂದ ಸಿಹಿ ಮಾವಿನ ಓಟೆ ಗಿಡದ ಹಣ್ಣು ಹುಳಿಯಿರಬಹುದು. ಉತ್ಕೃಷ್ಟ ತಳಿಯ ಹಲಸಿನ ಬೀಜ ಗಿಡ ನಿಷ್ಪ್ರಯೋಜಕ ಫಲ ಬಿಡಬಹುದು. ಅಂದಹಾಗೆ ನಿಸರ್ಗದಲ್ಲಿ ಇಷ್ಟೊಂದು ತಳಿ ವೈವಿಧ್ಯ ಕಾಣಸಿಗಲು ಇದುವೇ ಮೂಲ ಕಾರಣ. ಆದರೆ ವಾಣಿಜ್ಯ ಕೃಷಿಯಲ್ಲಿ ನಿರ್ದಿಷ್ಟ ತಳಿಗುಣ ಉಳಿಸಿಕೊಂಡು ಯಥಾವತ್ತಾದ ಫಲ ಫಸಲು ಪಡೆಯುವುದು ಅನಿವಾರ್ಯ. ಇಲ್ಲಿ ಕಸಿ ತಂತ್ರಜ್ಞಾನ ನಮ್ಮ ನೆರವಿಗೆ ಬರುತ್ತದೆ. ಬೀಜ ಗಿಡ ಫಲ ನೀಡಲು ದೀರ್ಘ ಅವಧಿ ಹಿಡಿಸುತ್ತದೆ. ಆದರೆ ಕಸಿಗಿಡ 2-3 ವರ್ಷಗಳಲ್ಲಿ ಫಸಲು ಕೊಡಬಲ್ಲದು. ಇನ್ನು ಕೆಲ ಬೆಳೆಗಳಲ್ಲಿ ಭೂಜನ್ಯ ರೋಗ ಕೀಟಗಳಿಂದ ಪಾರಾಗಲು ಕಸಿ ಸಹಕಾರಿಯಾಗುತ್ತದೆ. ಉದಾಹರಣೆಗೆ ಕಾಳುಮೆಣಸಿನಲ್ಲಿ ಸೊರಗು ರೋಗ ತಡೆಯಲು ರೋಗ ನಿರೋಧಕ ಶಕ್ತಿಯಿರುವ ಕಾಡು ಹಿಪ್ಪಲಿಯ ಮೇಲೆ ಕಸಿ ಕಟ್ಟಲಾಗುತ್ತದೆ. ದ್ರಾಕ್ಷಿಯಲ್ಲಿ ನೀರಿನ ಬರ ಸಹಿಸಿಕೊಳ್ಳುವ ಮತ್ತು ವಿಷ ಲವಣಗಳನ್ನು ಹೀರಿಕೊಳ್ಳದ ಡಾಗ್ ರಿಡ್ಜ್ ಎಂಬ ಕಾಡು ಜಾತಿಯಿದೆ. ಇದರ ಮೇಲೆ ವಾಣಿಜ್ಯ ತಳಿಗಳನ್ನು ಕಸಿ ಮಾಡಿ ಅತ್ಯುತ್ತಮ ಫಸಲು ಪಡೆಯುವ ತಂತ್ರಜ್ಞಾನ ದ್ರಾಕ್ಷಿ ಬೆಳೆಯಲ್ಲಿ ಕ್ರಾಂತಿ ಉಂಟುಮಾಡಿದೆ. ಕೆಲ ಅಲಂಕಾರಿಕ ಸಸ್ಯಗಳು ಬೀಜ ಬಿಡುವುದಿಲ್ಲ. ಹಾಗೆಯೇ ಸುಲಭವಾಗಿ ಕಾಂಡಕ್ಕೆ ಬೇರೂ ಬರುವುದಿಲ್ಲ. ಅಂಥ ಸಸ್ಯಗಳನ್ನು ಅಭಿವೃದ್ಧಿಪಡಿಸಲು ಕಸಿ ತಂತ್ರಗಳು ಅನಿವಾರ್ಯ. ಇನ್ನು ಹಲವು ತಳಿಗಳ ಸಂಯುಕ್ತ ಗಿಡ ತಯಾರಿಸಲು ಮತ್ತು ಹಳೆಯ ಮರಗಳನ್ನು ಪುನರುಜ್ಜೀವನಗೊಳಿಸಲು ಕಸಿ ವಿಧಾನಗಳು ಬಳಕೆಯಲ್ಲಿವೆ. ಕಸಿ ಎಂದರೆ ಬೆಸೆಯುವುದು. ಒಂದೇ ಪ್ರಭೇದದ 2 ಸಸ್ಯಗಳನ್ನು ಕೂಡಿಸುವುದು. ಸದೃಢವಾದ ಬೇರು ವ್ಯೂಹವುಳ್ಳ ಬೀಜಗಿಡದ ಮೇಲೆ ನಮಗೆ ಬೇಕಾದ ಉತ್ತಮ ತಳಿಯ ಟೊಂಗೆಯನ್ನು ಬೆಸೆಯಲಾಗುತ್ತದೆ. ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಭೇದಗಳು ಕೂಡಲಾರವು. ಆದಾಗ್ಯೂ ಲಿಂಬೆ ವರ್ಗದ ವಿವಿಧ ಪ್ರಭೇದಗಳು ಬೆಸೆಯಬಲ್ಲವು. ಚಿಕ್ಕು ಕಿರಣೆ ಗಿಡದ ಮೇಲೆ, ದ್ರಾಕ್ಷಿ ಕಾಡು ದ್ರಾಕ್ಷಿಯ ಮೇಲೆ ಸೇರಬಲ್ಲವು. ಕಸಿ ದ್ವಿದಳ ವರ್ಗದ ಸಸ್ಯಗಳಿಗೆ ಸೀಮಿತ. ತೆಂಗು ಅಡಿಕೆಗಳಂಥ ಏಕದಳ ಸಸ್ಯಗಳಲ್ಲಿ ಕಸಿ ಸಾಧ್ಯವಿಲ್ಲ. ಕಸಿಗಿಡಗಳು ಟೊಂಗೆಯಿಂದ ಅಭಿವೃದ್ಧಿಯಾದ ಕಾರಣ ಸ್ವಾಭಾವಿಕವಾಗಿ ಕುಬ್ಜ ಗಿಡಗಳಾಗುತ್ತವೆ. ನೇರ ಬೆಳವಣಿಗೆಗಿಂತ ಹರಡಿ ಬೆಳೆಯುವುದು ಹೆಚ್ಚು. ಇದರಿಂದ ಚಾಟನಿ, ಸಿಂಪಡಣೆ ಮತ್ತು ಕೊಯ್ಲು ಕೆಲಸಗಳಿಗೆ ಸುಲಭ ಸಹಕಾರಿಯಾಗಿವೆ. ಕಸಿಗಿಡಗಳ ಕೆಲವು ಅನಾನುಕೂಲತೆಗಳು ಇವೆ. ಕೆಲವೊಮ್ಮೆ ಇವು ಮರವಾಗಿ ಬೆಳೆಯದೆ ಫಸಲು ನಷ್ಟವಾಗುತ್ತದೆ. ಹಾಗಾಗಿ ಜಾಯಿಕಾಯಿ ಮತ್ತು ಕೋಕಂಗಳಲ್ಲಿ ನೇರವಾಗಿ ಮೇಲಕ್ಕೆ ಬೆಳೆಯುತ್ತಿರುವ ಕುಡಿಗಳಿಂದ ಕಸಿ ಮಾಡಲಾಗುತ್ತದೆ. ಇದರಿಂದ ಕಸಿಗಿಡ ಕೂಡ ಎತ್ತರದ ದೊಡ್ಡ ಮರವಾಗಿ ಬೆಳೆಯುತ್ತದೆ.
ಹೆಚ್ಚಿನೆಲ್ಲ ಜಾತಿಗಳಲ್ಲಿ ಕಸಿ ಗಿಡಗಳು ಹೆಮ್ಮರವಾಗಿ ಬೆಳೆಯುವುದು ಕಡಿಮೆ. ಹಾಗಾಗಿ ನಾಟ ಅಥವಾ ಟಿಂಬರ್ ಉದ್ದೇಶಕ್ಕೆ ಕಸಿಗಿಡಗಳು ಸೂಕ್ತವಲ್ಲ. ಸಾಮೀಪ್ಯ ಕಸಿಗಿಡಗಳು ಗಾಳಿಯ ಹೊಡೆತಕ್ಕೆ ಸಿಕ್ಕು ಮುರಿಯಬಹುದು. ಗೂಟಿ ಕಸಿಗಿಡಗಳಲ್ಲಿ ಆಳವಾಗಿ ಇಳಿಯಬಲ್ಲ ತಾಯಿ ಬೇರು ಇಲ್ಲದ ಕಾರಣ ನೀರಿನ ಬರ ಸಹಿಸಲಾರವು. ಕಸಿಗೆ ಬಳಸಿದ ಬೀಜ ಗಿಡಕ್ಕನುಸರಿಸಿ ಫಸಲಿನ ಗುಣಮಟ್ಟದಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗಬಹುದು. ಬೀಜಗಿಡ ಮತ್ತು ಕಸಿ ಕೊಂಬೆಗಳಲ್ಲಿ ಸಸ್ಯ ಶಾರೀರಿಕ ಹೊಂದಾಣಿಕೆ ಸರಿಯಿಲ್ಲದಿದ್ದರೆ ಕಸಿ ಬೆಸೆದರೂ ಬೆಳವಣಿಗೆ ಕುಂಠಿತವಾಗಬಹುದು. ಲಿಂಬೆ, ದಾಳಿಂಬೆ ಮುಂತಾದ ಬೆಳೆಗಳಲ್ಲಿ ಕೆಲ ವೈರಸ್ ಮತ್ತು ಬ್ಯಾಕ್ಟೀರಿಯಾ ರೋಗಗಳು ಕಸಿಗಿಡದ ಮೂಲಕ ಪ್ರಸಾರವಾಗಬಹುದು. ಆದಾಗ್ಯೂ ವಾಣಿಜ್ಯ ತೋಟಗಾರಿಕೆಯಲ್ಲಿ ಕಸಿಗಿಡಗಳು ಅನಿವಾರ್ಯ ಎಂಬುದರಲ್ಲಿ ಸಂಶಯವೇ ಇಲ್ಲ. ಕಸಿ ಚೆನ್ನಾಗಿ ಬೆಸೆದು ಯಶಸ್ವಿಯಾಗಲು ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಬೇಕು. ಹಾಗಾಗಿ ಚಳಿಗಾಲ ಮತ್ತು ಸತತ ಮಳೆ ಬೀಳುತ್ತಿರುವ ಸಮಯ ಕಸಿಗೆ ಪ್ರಶಸ್ತವಲ್ಲ. ಕರಾವಳಿ ಪ್ರದೇಶದ ನಿಸರ್ಗದತ್ತ ಹವಾಮಾನ ತುಂಬ ಸೂಕ್ತ. ಇದೇ ಕಾರಣದಿಂದ ವಾಣಿಜ್ಯ ಕಸಿ ನರ್ಸರಿಗಳಲ್ಲಿ ಪ್ಲಾಸ್ಟಿಕ್ ಮನೆ ನಿರ್ಮಿಸಿ ವರ್ಷದ ಎಲ್ಲಾ ಕಾಲಗಳಲ್ಲೂ ಕಸಿ ಕಟ್ಟಲಾಗುತ್ತದೆ. ಧಾರವಾಡದಂಥ ಮಧ್ಯಮ ಮಳೆ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಆರ್ದ್ರತೆ ಮತ್ತು ಉಷ್ಣತೆ ಇರುವುದರಿಂದ ಇಂಥ ನೆರಳು ಮನೆಗಳಲ್ಲಿ ಕೂಡ ಯಶಸ್ವಿ ಕಸಿ ಸಾಧ್ಯ. ಈಗ ಕಸಿಗೆ ಬಳಸುವ ಪ್ಲಾಸ್ಟಿಕ್ ಮನೆಗಳನ್ನು ನೋಡಿ ಬರೋಣ. ಇವುಗಳನ್ನು ದುಬಾರಿ, ಮಧ್ಯಮ ವೆಚ್ಚ ಮತ್ತು ಅಗ್ಗದ ಪಾಲಿಹೌಸ್ಗಳೆಂದು ವಿಂಗಡಿಸಬಹುದು. ಇದು ನೋಡಿ, ಪುಷ್ಪ ಕೃಷಿ ಉದ್ದೇಶಕ್ಕೆ ನಿರ್ಮಿಸಿದ ಅಧಿಕ ವೆಚ್ಚದ ಪ್ಲಾಸ್ಟಿಕ್ ಮನೆ. ಇದು ತುಂಬ ವ್ಯವಸ್ಥಿತ ಮತ್ತು ದೀರ್ಘಾಯುಷಿ. ಕೇವಲ ಕಸಿ ಉದ್ದೇಶಕ್ಕಾದರೆ ದುಬಾರಿ. 1 ಗುಂಟೆ ವಿಸ್ತೀರ್ಣದ ಇಂಥ ನಿರ್ಮಾಣಕ್ಕೆ ಸುಮಾರು 1.5 ಲಕ್ಷ ರೂಪಾಯಿಗಳು ಖರ್ಚಾಗುತ್ತವೆ. ಇದು ನೋಡಿ, ಮಧ್ಯಮ ವೆಚ್ಚದ ಪಾಲಿಹೌಸ್. ಇಲ್ಲಿ ಕಬ್ಬಿಣದ ಕಮಾನುಗಳ ಮೇಲೆ ಪಾಲಿಶ್ ಶೀಟು ಹಾಕಲಾಗಿದೆ. ಕಮಾನು ಆಕಾರದಿಂದಾಗಿ ಗಾಳಿಯ ಹೊಡೆತ ಮತ್ತು ಪಾಲಿಶ್ ಶೀಟು ಹರಿಯುವ ಸಮಸ್ಯೆ ಕಡಿಮೆ. ಇದರ ವೆಚ್ಚ 1 ಗುಂಟೆಗೆ ಸುಮಾರು 75,000 ರೂಪಾಯಿಗಳು. ಇನ್ನು ಇದನ್ನು ನೋಡಿ, ಇದು ಅತಿ ಕಡಿಮೆ ವೆಚ್ಚದ ಪ್ಲಾಸ್ಟಿಕ್ ಮನೆ. ಸ್ಥಳೀಯವಾಗಿ ಸಿಗುವ ಮರ ಮತ್ತು ಬಿದಿರುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಇದು ಕಾರ್ಯಕ್ಷಮತೆಯಲ್ಲಿ ಕಡಿಮೆಯೇನಿಲ್ಲ. ಆದರೆ ಬಿದಿರು ಮತ್ತು ಮರದ ಕಂಬಗಳ ಹರಿತ ಭಾಗಗಳು ಪಾಲಿಶ್ ಶೀಟನ್ನು ಹರಿಯದಂತೆ ಎಚ್ಚರವಹಿಸಬೇಕಾಗುತ್ತದೆ. 2-3 ವರ್ಷಗಳ ನಂತರ ಮತ್ತೆ ಹೊಸದಾಗಿ ನಿರ್ಮಿಸಬೇಕಾಗುತ್ತದೆ. ಇದರ ಸ್ಥಾಪನಾ ವೆಚ್ಚ ಗುಂಟೆಗೆ ಅಂದಾಜು 40,000 ರೂಪಾಯಿಗಳು. 1 ಗುಂಟೆ ಪಾಲಿಹೌಸ್ನಲ್ಲಿ ಸುಮಾರು 10,000 ಗಿಡಗಳನ್ನು ಜೋಡಿಸಬಹುದು. ಈ ಪಾಲಿಹೌಸ್ಗಳಲ್ಲಿ ಮಳೆಗಾಲದಲ್ಲಿ ಕೂಡ ಹೊರಗಿನ ವಾತಾವರಣಕ್ಕಿಂತ ಸುಮಾರು 5-10 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿನ ಉಷ್ಣಾಂಶವಿರುತ್ತದೆ. ಚಳಿಗಾಲದಲ್ಲೂ ಕೂಡ ಒಳಗಡೆ ನೀರು ಚಿಮುಕಿಸುವ ಮೂಲಕ 90% ಆರ್ದ್ರತೆ ಕಾಪಾಡಬಹುದು. ಬೇಸಿಗೆಯ ಬಿರು ಬಿಸಿಲಿನ ಸಮಯದಲ್ಲಿ ಬಾಗಿಲು ತೆರೆದಿಟ್ಟು ಉಷ್ಣತೆ ನಿಯಂತ್ರಿಸಬೇಕಾಗುತ್ತದೆ. ಒಳಗಿನ ಅಧಿಕ ಉಷ್ಣತೆ ಮತ್ತು ಆರ್ದ್ರತೆಗಳಿಂದಾಗಿ ಕಸಿಯ ಯಶಸ್ಸಿನ ಪ್ರಮಾಣ ಮತ್ತು ಗಿಡದ ಬೆಳವಣಿಗೆ ಹೆಚ್ಚುತ್ತದೆ. ಸಂಜೆಯ ಇಳಿ ಬಿಸಿಲಿನಲ್ಲಿ ಬಾಗಿಲು ಮುಚ್ಚಿಬಿಟ್ಟರೆ ರಾತ್ರಿ ಕೂಡ ಉಷ್ಣತೆ ಉಳಿದುಕೊಳ್ಳುತ್ತದೆ. ಅಂದಹಾಗೆ ಇಲ್ಲಿ ಬಳಸುವ ಪ್ಲಾಸ್ಟಿಕ್ ಶೀಟು ಕನಿಷ್ಠ 3-5 ವರ್ಷ ಬಾಳುತ್ತದೆ. ಇದು ಅಲ್ಟ್ರಾವೈಲೆಟ್ ವಿಕಿರಣವನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿದ್ದು ಬಿಸಿಲಿಗೆ ಹಾಳಾಗುವುದಿಲ್ಲ. ಇನ್ನು ನಿರ್ಮಾಣಕ್ಕೆ ಮರದ ಕಂಬಗಳನ್ನು ಬಳಸುವುದಾದರೆ ಬುಡಕ್ಕೆ ಸಿಮೆಂಟು ಹಾಕಿ ಅಥವಾ ಕನಿಷ್ಠ ಪಕ್ಷ ಡಾಮರು ಬಳಿದು ಗೆದ್ದಲು ಕಾಟ ನಿಯಂತ್ರಿಸಬೇಕು. ಕಂಬದ ಬುಡ ಲಡ್ಡಾಗಿ ಮನೆ ಉರುಳಿ ಬಿದ್ದರೆ ದುಬಾರಿ ಪಾಲಿಶ್ ಶೀಟು ಹರಿದು ವ್ಯರ್ಥವಾಗುತ್ತದೆ. ನಿಮ್ಮ ಹಣ ಹೂಡಿಕೆಯ ಶಕ್ತಿಗನುಗುಣವಾಗಿ ಪ್ಲಾಸ್ಟಿಕ್ ಮನೆಯ ಮಾದರಿ ಆಯ್ದುಕೊಳ್ಳಿ. ವಾಣಿಜ್ಯ ಸಂಖ್ಯೆಯಲ್ಲಿ ಕಸಿ ಗಿಡ ಮಾಡಲು ಮತ್ತು ಹೆಚ್ಚಿನ ಯಶಸ್ಸು ಬೆಳವಣಿಗೆ ಸಾಧಿಸಲು ಪಾಲಿಹೌಸಂತೂ ಬೇಕೇ ಬೇಕು.
ಈ ಪಾಲಿಹೌಸ್ಗಳಿಗೆ ಸರಕಾರದ ಸಹಾಯಧನ ಲಭ್ಯ. ಇದು ವ್ಯವಸ್ಥಿತವಾಗಿ ನಿರ್ಮಿಸಿದ ನೆರಳು ಮನೆ. ಕಸಿ ಯಶಸ್ವಿಯಾಗಿ ಚಿಗುರಿದ ಎಳೆಯ ಗಿಡಗಳನ್ನು ಒಮ್ಮೆಗೆ ಪ್ರಖರ ಬಿಸಿಲಿಗೆ ಒಡ್ಡಬಾರದು. ಹಾಗಾಗಿ ನೆರಳು ಮನೆಯಲ್ಲಿಟ್ಟು 1-2 ತಿಂಗಳು ಆರೈಕೆ ಅಥವಾ ಹಾರ್ಡನಿಂಗ್ ಮಾಡಲಾಗುತ್ತದೆ. ಈ ನೆರಳು ಮನೆಯನ್ನು ಸರಳವಾಗಿ ಆದರೆ ತುಂಬ ವ್ಯವಸ್ಥಿತವಾಗಿ ಮಾಡಲಾಗಿದೆ. ಜಿಐ ಪೈಪುಗಳನ್ನು ಕಂಬವಾಗಿ ಬಳಸಲಾಗಿದೆ. ಪೈಪಿನ ಮೇಲ್ಗಡೆಯ ತೆರೆದ ಬಾಯಿಗೆ ಮರದ ಬೆಣೆ ಹೊಡೆದು ಅಲ್ಲಿಂದ ಆಧಾರಕ್ಕೆ ನೀರಾವರಿಗೆ ಬಳಸುವ ಡ್ರಿಪ್ ಪೈಪುಗಳನ್ನು ಎಲ್ಲಾ ದಿಕ್ಕುಗಳಲ್ಲಿ ಎಳೆಯಲಾಗಿದೆ. ನೆರಳು ಬಲೆಯ ತೂಕ ತುಂಬ ಕಡಿಮೆ ಇರುವುದರಿಂದ ಇಷ್ಟು ಆಧಾರ ಸಾಕು. ಅಂಚಿನ ಕಂಬಗಳಿಗೆ ಗೈ ವ್ಯವಸ್ಥೆ ಮಾಡಿ ಚಪ್ಪರ ಅತ್ತಿತ್ತ ವಾಲದಂತೆ ನೋಡಿಕೊಳ್ಳಲಾಗಿದೆ. ಗೋಡೆಯಂತೆ ಅಳವಡಿಸಿದ ನೆರಳು ಬಲೆಯನ್ನು ಮಣ್ಣಿನಲ್ಲಿ ಸೇರಿಸಿ ಎಡೆ ಬಿಡದಂತೆ ಮಾಡಲಾಗಿದೆ. ನೆರಳು ಬಲೆಯಲ್ಲಿ ಸರಾಗವಾಗಿ ಗಾಳಿಯಾಡುವುದರಿಂದ ಚಪ್ಪರ ಗಾಳಿಯ ಹೊಡೆತಕ್ಕೆ ಸಿಗುವುದಿಲ್ಲ. ನಿರ್ಮಾಣ ಸ್ವಲ್ಪ ದುಬಾರಿ ಎನಿಸಿದರೂ ಕನಿಷ್ಠ 5-6 ವರ್ಷ ಈ ನೆರಳು ಮನೆ ಉಪಯೋಗಕ್ಕೆ ಸಿಗುತ್ತದೆ. ಕಸಿ ಗಿಡಗಳಿಗಷ್ಟೇ ಅಲ್ಲದೆ ಇನ್ನುಳಿದ ವಿವಿಧ ನರ್ಸರಿಗಳಿಗೂ ಇಂಥ ನೆರಳು ಮನೆ ಸೂಕ್ತವಾಗಿದೆ. ಇದೀಗ ಕಸಿಯ ವಿಷಯಕ್ಕೆ ಬರೋಣ. ಕಸಿ ಗಿಡದಲ್ಲಿ 2 ಭಾಗಗಳಿವೆ. ಕೆಳಭಾಗ ಬೀಜದಿಂದ ಬಂದ ಬೇರುಗಿಡ ಅಥವಾ ರೂಟ್ ಸ್ಟಾಕ್, ಮೇಲಿನದು ಆಯ್ದ ಜಾತಿಯ ಟೊಂಗೆ ಅಂದರೆ ಕಸಿಕೊಂಬೆ ಅಥವಾ ಸಯಾನ್. ಬೇರುಗಿಡ ಬೀಜದಿಂದ ಹುಟ್ಟಿದ ಸದೃಢ ತಾಯಿ ಬೇರಿರುವ ರೋಗರಹಿತ ಗಿಡವಾಗಿರಬೇಕು. ಮಾವಿನ ಕಸಿ ಮಾಡುವವರು ದೊಡ್ಡ ಓಟೆ ಅಥವಾ ಗೊರಟುಗಳನ್ನು ಮಡಿಯಲ್ಲಿ ಬಿತ್ತುತ್ತಾರೆ. ಇವುಗಳಿಂದ ದಪ್ಪ ಕಾಂಡದ ಸದೃಢ ಗಿಡಗಳು ಹುಟ್ಟುತ್ತವೆ. ಉತ್ತಮ ಹಣ್ಣು ಜಾತಿಯ ಗೊರಟುಗಳು ಹಾಗೂ ಉಪ್ಪಿನಕಾಯಿ ಫ್ಯಾಕ್ಟರಿಯ ಬೆಳೆದ ಕಾಯಿಗೊರಟುಗಳಾದರೂ ನಡೆದೀತು. ಅಂತೆಯೇ ಸಂಪಿಗೆ, ಕಿರಣೆ ಅಥವಾ ರಯಾನ್ ಗಿಡಗಳನ್ನು ಕುಂಡ ಅಥವಾ ಪಾಲಿಬ್ಯಾಗ್ಗಳಲ್ಲಿ ಬೀಜ ಬಿತ್ತಿ ಬೆಳೆಸಲಾಗುತ್ತದೆ. ಕಸಿ ಕೊಂಬೆ ಅಥವಾ ಸಯಾನ್ ಪ್ರಸಕ್ತ ಹಂಗಾಮಿನ ಆದರೆ ಸಾಕಷ್ಟು ಬೆಳೆದ ಟೊಂಗೆಯಾಗಿದ್ದು ಸುಪ್ತಾವಸ್ಥೆಯ ಉಬ್ಬಿದ ಕಣ್ಣು ಹೊಂದಿರಬೇಕು. ರೋಗ ಹಾಗೂ ಕಾಂಡ ಕೊರಕದಂಥ ಕೀಟಗಳಿಂದ ಮುಕ್ತವಾಗಿರಬೇಕು. ಕಸಿ ಕೊಂಬೆಯ ಎಲೆಗಳನ್ನು 4 ದಿನಗಳ ಮೊದಲು ಗಿಡದಲ್ಲೇ ಕತ್ತರಿಸಿದರೆ ಒಳ್ಳೆಯದು. ಎಲೆಗಳನ್ನು ಕೀಳಬಾರದು. ಬದಲಿಗೆ ಹೀಗೆ ತೊಟ್ಟು ಉಳಿಸಿ ಕತ್ತರಿಸಬೇಕು. ಕಸಿ ಕೊಂಬೆ ತಾಜಾ ಇರುವಾಗಲೇ ಬಳಸಬೇಕು. ಆದಾಗ್ಯೂ 1-2 ದಿನಗಳ ಮಟ್ಟಿಗೆ ಹೀಗೆ ಒದ್ದೆ ಮಾಡಿದ ಗೋಣಿಯಲ್ಲಿ ಸುತ್ತಿಟ್ಟು ಬಳಸಬಹುದು. ಕಸಿಯ ತತ್ವ ಒಂದೇ. ಬೇರು ಗಿಡ ಮತ್ತು ಸಯಾನ್ಗಳ ಕಾಂಡಗಳನ್ನು ಕೆತ್ತಿ ಬೆಳವಣಿಗೆಯ ಜೀವಕೋಶಗಳ ಕೇಂಬಿಯಂ ಪದರಗಳನ್ನು ಒಟ್ಟಿಗೆ ಜೋಡಿಸಿ ಕಟ್ಟಿದರೆ ಅವು ಬೆಸೆದುಕೊಳ್ಳುತ್ತವೆ. ಇನ್ನೊಂದು ವಿಧಾನದಲ್ಲಿ ಕಾಂಡಕ್ಕೆ ಅಧಿಕ ಸಂಖ್ಯೆಯ ಬೇರುಗಳು ಮೂಡುವಂತೆ ಮಾಡಿ ಗಿಡ ತಯಾರಿಸಲಾಗುತ್ತದೆ. ಈ ಮೂಲ ತತ್ವಗಳನ್ನಾಧರಿಸಿ ಹಲವು ಬಗೆಯ ಕಸಿ ವಿಧಾನಗಳನ್ನು ರೂಪಿಸಲಾಗಿದೆ. ಅವುಗಳಲ್ಲಿ ಮಹತ್ವದವುಗಳನ್ನು ಈಗ ಕಲಿಯೋಣ. ಇದು ತುಂಬ ಪುರಾತನ ವಿಧಾನ. ಮಾವು, ಚಿಕ್ಕು, ಸಂಪಿಗೆ ಮುಂತಾದ ಪ್ರಮುಖ ಸಸ್ಯ ಜಾತಿಗಳಲ್ಲಿ ಇದು ಬಳಕೆಯಲ್ಲಿದೆ. ಮೊದಲಿಗೆ ಕೊಟ್ಟೆಯಲ್ಲಿ ಬೆಳೆಸಿದ ಬೀಜ ಗಿಡದ ಕಾಂಡಕ್ಕೆ ಗಾತ್ರದಲ್ಲಿ ಸರಿಹೊಂದುವ ತಾಯಿ ಗಿಡದ ಟೊಂಗೆಯನ್ನು ಗುರುತಿಸಿ. ವಾಣಿಜ್ಯ ನರ್ಸರಿಗಳಲ್ಲಿ ಗ್ರೌಂಡ್ ನರ್ಸರಿ ಅಂದರೆ ಉತ್ತಮ ಜಾತಿಯ ಕುಬ್ಜ ಗಿಡಗಳನ್ನು ಈ ಉದ್ದೇಶಕ್ಕೆ ಬೆಳೆಸಲಾಗಿರುತ್ತದೆ. ಅಥವಾ ಹೀಗೆ ಅಟ್ಟ ನಿರ್ಮಿಸಿ ಕಸಿಗೆ ಅನುವು ಮಾಡಲಾಗುತ್ತದೆ. ಮೊದಲಿಗೆ 2 ಕಾಂಡಗಳನ್ನು ಜೋಡಿಸಿ ಹಿಡಿದು ಗುರುತು ಹಾಕಿಕೊಳ್ಳಿ. ನಂತರ 2 ಕಾಂಡಗಳನ್ನು ಹೀಗೆ 2 ಇಂಚು ಉದ್ದಕ್ಕೆ ಕೆತ್ತಬೇಕು. ಈ ಕೆತ್ತನೆ ಕಾಂಡದ ಗಾತ್ರದ 30-40% ಇದ್ದರೆ ಸಾಕು. ಚಾಕು ಹರಿತವಾಗಿದ್ದು ಕೆತ್ತನೆ ಸಮದಟ್ಟಾಗಿರಬೇಕು. ಮತ್ತೆ ಮತ್ತೆ ಚಾಕು ಆಡಿಸಿ ಕಾಂಡಗಳನ್ನು ಘಾಸಿಗೊಳಿಸಬೇಡಿ. ಈ ಅಂಶ ಎಲ್ಲ ಕಸಿ ವಿಧಾನಗಳಿಗೆ ಅನ್ವಯಿಸುತ್ತದೆ.
ನಂತರ ಈ ಎರಡೂ ಕಾಂಡಗಳನ್ನು ಒಟ್ಟಿಗೆ ಜೋಡಿಸಿ ಪ್ಲಾಸ್ಟಿಕ್ ಪಟ್ಟಿ ಸುತ್ತಬೇಕು. ಕೆತ್ತಿದ ಭಾಗ ಒಣಗದಂತಿರಲು ಮತ್ತು ಗಾಳಿ ನೀರು ಒಳಸೇರುವುದನ್ನು ತಡೆಯಲು ಎಲ್ಲ ಕಸಿ ವಿಧಾನಗಳಲ್ಲಿಯೂ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಈ ಸಾಮೀಪ್ಯ ಕಸಿಯಲ್ಲಿ ಬೇರುಗಿಡ ಮತ್ತು ತಾಯಿಗಿಡದ ಕಾಂಡಗಳು ಬಲಿಷ್ಠವಾಗಿರುವುದರಿಂದ ಕಸಿ ಜೋಡಣೆಯನ್ನು ಬಂಧಿಸಿ ಇಡಲು ಮೇಲಿಂದ ಸೆಣಬಿನ ದಾರವನ್ನು ಕಟ್ಟಬೇಕಾಗುತ್ತದೆ. ಇದೀಗ ಕಸಿ ಕಟ್ಟುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ಈ ಸಾಮೀಪ್ಯ ಕಸಿಗೆ ಮಳೆಗಾಲ ಆರಂಭವಾಗುವ ಜೂನ್ ಜುಲೈ ತಿಂಗಳು ಸೂಕ್ತ ಕಾಲ. ಕಸಿ ಬೆಸೆದು ಯಶಸ್ವಿಯಾಗಲು 2-3 ತಿಂಗಳು ಬೇಕು. ಅಲ್ಲಿಯವರೆಗೆ ಕೊಟ್ಟೆಯಲ್ಲಿರುವ ಬೇರುಗಿಡ ಬದುಕುಳಿಯಲು ನೀರು ಹಾಕುತ್ತಿರಬೇಕು. ಹಾಗಾಗಿ ಮಳೆಗಾಲವಾದರೆ ಆ ತಾಪತ್ರಯ ಇರುವುದಿಲ್ಲ. ಕಸಿ ಜೋಡಣೆ ಬೆಸೆದ ನಂತರ ಕಸಿ ಕೊಂಬೆಗೆ ಜೋಡಣೆಯ ಕೆಳಗೆ ಹೀಗೆ ಕಚ್ಚು ಹಾಕಬೇಕು. 1 ವಾರ ಬಿಟ್ಟು ಮತ್ತೊಮ್ಮೆ ಇನ್ನಷ್ಟು ಆಳಕ್ಕೆ ಕಚ್ಚು ಹಾಕಿ. ಇದರಿಂದ ಕಸಿ ಕೊಂಬೆ ತಾಯಿಗಿಡದ ಅವಲಂಬನೆ ಕಡಿಮೆ ಮಾಡಿ ಕಸಿ ಜೋಡಣೆಯ ಮೂಲಕ ಬೇರುಗಿಡದಿಂದ ನೀರು ಆಹಾರ ಹೀರಿಕೊಳ್ಳಲಾರಂಭಿಸುತ್ತದೆ. ನಂತರ ಕಸಿ ಕೊಂಬೆಯನ್ನು ಪೂರ್ತಿ ಕತ್ತರಿಸಿ ತಾಯಿಗಿಡದಿಂದ ಬೇರ್ಪಡಿಸಿದಾಗ ಕಸಿಗಿಡ ಸ್ವತಂತ್ರವಾಗುತ್ತದೆ. ಆಮೇಲೆ ಬೇರುಗಿಡದ ಮೇಲ್ಭಾಗವನ್ನು ಕತ್ತರಿಸಿ ತೆಗೆಯಿರಿ. ಕಸಿ ಜೋಡಣೆಯ ಕೆಳಗಡೆ ಆಗಾಗ ಮೂಡುವ ಚಿಗುರುಗಳನ್ನು ತೆಗೆಯುತ್ತಿರಬೇಕು. ಈ ಸಾಮೀಪ್ಯ ಕಸಿ ವಿಧಾನದಲ್ಲಿ ದೊಡ್ಡ ಕೊಂಬೆಗಳನ್ನು ಆಯ್ದುಕೊಂಡು ಬಲಿಷ್ಠ ಗಿಡ ಮಾಡಬಹುದು. ಆದರೆ ಸೀಮಿತ ಸಂಖ್ಯೆಯಲ್ಲಿ ಮಾತ್ರ ಗಿಡ ತಯಾರಿ ಸಾಧ್ಯ. ಅಲ್ಲದೆ ಕೆಲವೊಮ್ಮೆ ಕಸಿ ಗಿಡದ ಮೇಲ್ಭಾಗ ಭಾರವಾಗಿ ಬಾಗುವ ಮತ್ತು ಮುರಿಯುವ ಸಾಧ್ಯತೆ ಇರುತ್ತದೆ. ಕಸಿ ಕಟ್ಟಿದ ಮೇಲೆ ಮಳೆ ಬಾರದಿದ್ದರೆ ಬೇರುಗಿಡಕ್ಕೆ ನೀರುಣಿಸುವುದು ಅನಿವಾರ್ಯ. ಈ ಎಲ್ಲಾ ಕಾರಣಗಳಿಂದಾಗಿ ಸಾಮೀಪ್ಯ ಕಸಿ ವಿಧಾನದ ವಾಣಿಜ್ಯಿಕ ಬಳಕೆ ಕಡಿಮೆಯಾಗಿದೆ. ಕಸಿ ಉದ್ದೇಶಕ್ಕೆ ಬಳಸುವುದು ಸಾಮಾನ್ಯ ಪ್ಲಾಸ್ಟಿಕ್ ಟೇಪು, ಗಮ್ ಟೇಪ್ ಅಲ್ಲ. ಮೃದುವಾಗಿ ಸ್ವಲ್ಪ ಎಳೆದರೂ ತುಂಡಾಗದ ಮಧ್ಯಮ ದಪ್ಪದ ಪ್ಲಾಸ್ಟಿಕ್ ಅನ್ನು ಹೀಗೆ ಮಡಚಿಕೊಂಡು 1 ಇಂಚು ಅಗಲಕ್ಕೆ ಕತ್ತರಿಸಲಾಗುತ್ತದೆ. ನೀರು ಗಾಳಿ ಒಳಸೇರದಂತೆ ತಡೆಯಲು ಈ ಪ್ಲಾಸ್ಟಿಕ್ ಬಳಕೆ ಅನಿವಾರ್ಯ. ಕಸಿ ಪೂರ್ತಿ ಬೆಸೆದ ನಂತರ ಟೇಪನ್ನು ಕತ್ತರಿಸಿ ತೆಗೆಯಬೇಕು. ಇಲ್ಲವಾದಲ್ಲಿ ಕಾಂಡ ಬೆಳೆದಂತೆ ಕಟ್ಟು ಬಿಗಿಯಾಗಿ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಕೆಲವೊಮ್ಮೆ ಗಿಡ ಸಾಯಲೂಬಹುದು. ಈ ಅಂಶ ಎಲ್ಲ ಕಸಿ ವಿಧಾನಗಳಿಗೂ ಅನ್ವಯಿಸುತ್ತದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಸಿಗಿಡ ತಯಾರಿಸುವ ನರ್ಸರಿಗಳು ಓಟೆ ಕಸಿ ಅಥವಾ ಸ್ಟೋನ್ ಗ್ರಾಫ್ಟ್ ವಿಧಾನವನ್ನು ಬಳಸುತ್ತಾರೆ. ಇದು ತುಂಬ ಸರಳ ಪದ್ಧತಿಯಾದರೂ ಕಸಿಗಾರನ ನೈಪುಣ್ಯತೆಯ ಮೇಲೆ ಯಶಸ್ಸಿನ ಪ್ರಮಾಣ ನಿರ್ಧಾರಿತವಾಗುತ್ತದೆ. ಮಾವು ಮತ್ತು ಗೋಡಂಬಿಗಳಲ್ಲಿ ಇದು ಹೆಚ್ಚಾಗಿ ಬಳಕೆಯಲ್ಲಿದೆ. ಮಣ್ಣು ಸಡಿಲವಿರುವ ಮಡಿಗಳಲ್ಲಿ ಮಾವಿನ ಓಟೆಗಳನ್ನು ಬಿತ್ತಬೇಕು. ಮಣ್ಣು ತುಂಬಾ ಗಟ್ಟಿಯಿದ್ದರೆ ಗಿಡ ಕೀಳುವಾಗ ಬೇರು ಹರಿದು ಹೋಗಿ ವ್ಯರ್ಥವಾಗುತ್ತದೆ.
ಆಗತಾನೆ ಮೊಳೆತು ತಾಮ್ರದ ಬಣ್ಣದಲ್ಲಿರುವ ಸದೃಢ ಗಿಡಗಳನ್ನು ಬೇರು ಮತ್ತು ಓಟೆಯ ಸಮೇತ ಮೆಲ್ಲಗೆ ಮಡಿಯಿಂದ ಕಿತ್ತು ತರಬೇಕು. ಓಟೆಯ ಮೇಲ್ಗಡೆ 2 ಇಂಚು ಉದ್ದದ ಕಾಂಡ ಉಳಿಸಿ ಕತ್ತರಿಸಿ. ಹರಿತ ಚಾಕುವಿನಿಂದ ಕಾಂಡವನ್ನು ನಿಧಾನವಾಗಿ 1.5 ಇಂಚಿನಷ್ಟು ಸೀಳಬೇಕು. 4 ಇಂಚು ಉದ್ದದ ಪೆನ್ಸಿಲ್ ಗಾತ್ರದ ಸಯಾನನ್ನು ಹೀಗೆ 2 ಕಡೆ ಕೆತ್ತಲಾಗುತ್ತದೆ. ನಂತರ ಬೇರುಗಿಡದ ಸೀಳಿನಲ್ಲಿ ಇಟ್ಟು ಪ್ಲಾಸ್ಟಿಕ್ ಟೇಪಿನಿಂದ ಸುತ್ತಬೇಕು. ಕಾಂಡ ಮೃದುವಾಗಿರುವುದರಿಂದ ಕೇವಲ ಪ್ಲಾಸ್ಟಿಕ್ ಸುತ್ತಿದರೆ ಸಾಕು ಮತ್ತು ವಿಪರೀತ ಬಿಗಿತ ಬೇಡ. ಕೆತ್ತಿದ ಭಾಗ ಎಲ್ಲೂ ತೆರೆದಿರದಂತೆ ಪ್ಯಾಕಿಂಗ್ ಅಗತ್ಯ. ಹೀಗೆ ತಯಾರಾದ ಪುಟ್ಟ ಕಸಿಗಿಡವನ್ನು ಮಣ್ಣು ಗೊಬ್ಬರಗಳ ಮಿಶ್ರಣ ತುಂಬಿದ ಪಾಲಿ ಚೀಲದಲ್ಲಿ ಮೆಲ್ಲಗೆ ನಾಟಿ ಮಾಡಬೇಕು. ಸಯಾನಿಗೆ ಈ ರೀತಿಯ ಪೆಪ್ಸಿ ಕೊಟ್ಟೆಯನ್ನು ಬೋರಲು ಹಾಕಿ ಪ್ಲಾಸ್ಟಿಕ್ ಮನೆಯಲ್ಲಿ ಇಡಬೇಕು. ಈ ಕಸಿ ವಿಧಾನವನ್ನು ಈಗ ಮತ್ತೊಮ್ಮೆ ನೋಡೋಣ. ಸ್ಟೋನ್ ಗ್ರಾಫ್ಟ್ ಅಥವಾ ಓಟೆ ಕಸಿ ಗಿಡಗಳನ್ನು ತೆರೆದ ಸ್ಥಳದಲ್ಲಿಟ್ಟರೆ ವಿಫಲವಾಗುವುದೇ ಹೆಚ್ಚು. ಬದಲಿಗೆ ಪಾಲಿಹೌಸ್ನಲ್ಲಿಟ್ಟರೆ 80% ಯಶಸ್ಸು ಸಾಧ್ಯ. ಅಲ್ಲದೆ ಇಂಥ ಎಲೆ ಹಸಿರಾದ ಗಿಡ ಬಳಸಿದರೂ ಕಸಿ ವಿಫಲವಾಗುತ್ತದೆ. ಇನ್ನು ಮಡಿಯಿಂದ ಕೀಳುವಾಗ ಅಥವಾ ಕಸಿ ಕಟ್ಟುವಾಗ ಓಟೆ ಬೇರ್ಪಟ್ಟರೆ ಕಸಿ ಚಿಗುರುವುದಿಲ್ಲ. ಸಯಾನು ಚಿಗುರಿ ಎಲೆ ಹಸಿರಾಗುವವರೆಗೆ ಸಾಕಾಗುವಷ್ಟು ಆಹಾರದ ಸಂಗ್ರಹ ಓಟೆಯಲ್ಲಿರುತ್ತದೆ. ಕಸಿ ಯಶಸ್ವಿಯಾದರೆ 2-3 ವಾರಗಳಲ್ಲಿ ಸಯಾನು ಚಿಗುರಲಾರಂಭಿಸುತ್ತದೆ. ಆಗ ಬೋರಲು ಹಾಕಿದ ಪೆಪ್ಸಿ ಕೊಟ್ಟೆಯನ್ನು ತೆಗೆಯಬೇಕು. ಕಸಿ ಜೋಡಣೆ ಚೆನ್ನಾಗಿ ಬೆಸೆದು ಗಿಡ ಬೆಳೆಯಲಾರಂಭಿಸಿದ ಮೇಲೆ ಸುತ್ತಿದ ಪ್ಲಾಸ್ಟಿಕ್ ಟೇಪನ್ನು ಕತ್ತರಿಸಬೇಕು. ಕಸಿಗಿಂತ ಕೆಳಗಡೆ ಆಗಾಗ ಮೂಡುವ ಚಿಗುರುಗಳನ್ನು ತೆಗೆಯುತ್ತಿರಬೇಕು. ಓಟೆ ಕಸಿ ವಿಧಾನದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಗಿಡ ತಯಾರಿ ಸಾಧ್ಯವಿದ್ದುದರಿಂದ ಇದೊಂದು ಯಶಸ್ವಿ ವಾಣಿಜ್ಯಿಕ ವಿಧಾನವಾಗಿದೆ. ಕಸಿ ಜೋಡಣೆ ತುಂಬಾ ಬುಡದಲ್ಲಿದ್ದು ಗಿಡ ನೇರವಾಗಿ ಬೆಳೆಯುತ್ತದೆ. ಆದರೆ ಆರಂಭದಲ್ಲಿ ಗಿಡ ತುಂಬ ಚಿಕ್ಕದಿರುವುದರಿಂದ ಹೆಚ್ಚಿನ ಆರೈಕೆ ಬೇಡುತ್ತದೆ. ಇದೇ ಕಾರಣದಿಂದಾಗಿ ಇತ್ತೀಚೆಗೆ ಈ ವಿಧಾನದ ಬಳಕೆ ಇಳಿಮುಖವಾಗುತ್ತಿದೆ. ನೆನಪಿಡಿ, ಈ ಓಟೆ ಕಸಿಗೆ ಪ್ಲಾಸ್ಟಿಕ್ ಮನೆ ಅನಿವಾರ್ಯ. ಓಟೆ ಕಸಿಯಲ್ಲಿ ಡಬಲ್ ಗ್ರಾಫ್ಟ್ ಎಂಬ ಪದ್ಧತಿ ಇದೆ. ಓಟೆಯಿಂದ ಬಂದ ಗಿಡ ತುಂಬ ತೆಳುವಿದ್ದು ಸಯಾನಿನ ಅರ್ಧದಷ್ಟಿರುತ್ತದೆ. ಹಾಗಾಗಿ ಒಂದೇ ಸಯಾನಿಗೆ ಹೀಗೆ 2 ಬೇರು ಗಿಡಗಳನ್ನು ಜೋಡಿಸಿ ಕಸಿ ಕಟ್ಟಲಾಗುತ್ತದೆ. ಇದೇ ಡಬಲ್ ಗ್ರಾಫ್ಟ್ ಪದ್ಧತಿ. ಇದರಿಂದ ಜೋಡಣೆ ಬಲಿಷ್ಠವಾಗುವುದಲ್ಲದೆ ಕಸಿ ಗಿಡಕ್ಕೆ 2 ಬೇರು ವ್ಯೂಹ ದೊರೆಯುತ್ತದೆ. ಹಾಗಾಗಿ ಮುಂದೆ ಗಿಡದ ಬೆಳವಣಿಗೆ ದ್ವಿಗುಣವಾಗುತ್ತದೆ.
ಇದೀಗ ಮೃದುಕಾಂಡ ಕಸಿ ಅಥವಾ ಸಾಫ್ಟ್ವುಡ್ ಗ್ರಾಫ್ಟ್ ವಿಧಾನವನ್ನು ನೋಡೋಣ. ಇದು ಇತ್ತೀಚೆಗೆ ನಂಬರ್ 1 ಕಸಿ ವಿಧಾನವಾಗಿದೆ. ಮಾವು, ಚಿಕ್ಕು, ಹಲಸು, ಗೋಡಂಬಿ, ಹುಣಸೆ, ಬದನೆ, ದಾಸವಾಳ ಹೀಗೆ ಅನೇಕ ಸಸ್ಯ ಜಾತಿಗಳಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಚಾಲ್ತಿಯಲ್ಲಿದೆ. ಮೊದಲಿಗೆ ಮಾವಿನಲ್ಲಿ ಮೃದು ಕಾಂಡ ಕಸಿ ಕಟ್ಟೋಣ. ಓಟೆಯಿಂದ ಹುಟ್ಟಿದ ಗಿಡವನ್ನು 1 ವರ್ಷ ಪಾಲಿಚೀಲದಲ್ಲಿ ಬೆಳೆಸಬೇಕು. ಇನ್ನೂ ಹಳೆಯ ಗಿಡವಾದರೂ ಪರವಾಗಿಲ್ಲ. ಕಾಂಡದ ಹಸಿರಾದ ಮೃದು ಭಾಗದಲ್ಲಿ ಕಸಿ ಜೋಡಣೆ ಮಾಡುವುದರಿಂದ ಇದಕ್ಕೆ ಮೃದು ಕಾಂಡ ಕಸಿ ಎಂದು ಹೆಸರು. ಇಲ್ಲಿ ಕೂಡ ಕಸಿ ಕಟ್ಟುವ ವಿಧಾನ ಮಾಮೂಲಿನಂತೆ. ಬೀಜ ಗಿಡವನ್ನು ಹಸಿರು ಕಾಂಡದ ಮೇಲ್ಗಡೆ ಕತ್ತರಿಸಿ ಹಾಕಿ. ಕೆಳಗಡೆ ಒಂದಿಷ್ಟು ಎಲೆಗಳಿರಲಿ. ಈ ಮೃದು ಕಾಂಡವನ್ನು 1.5-2 ಇಂಚು ಉದ್ದಕ್ಕೆ ಸೀಳಬೇಕು. ಅಂತೆಯೇ ಸಯಾನನ್ನು ಅಷ್ಟೇ ಉದ್ದಕ್ಕೆ ಹೀಗೆ 2 ಪಾರ್ಶ್ವದಲ್ಲಿ ಕೆತ್ತಬೇಕು. ನಂತರ ಬೀಜ ಗಿಡದ ಸೀಳಿನಲ್ಲಿ ಸಯಾನನ್ನು ಜೋಡಿಸಿ ಪ್ಲಾಸ್ಟಿಕ್ ಟೇಪಿನಿಂದ ಸುತ್ತಬೇಕು. ಇಲ್ಲಿ ಕೂಡ ಕಾಂಡಗಳು ಮೃದುವಾಗಿರುವುದರಿಂದ ಜೋಡಣೆಯನ್ನು ಬಂಧಿಸಿಡಲು ಕೇವಲ ಪ್ಲಾಸ್ಟಿಕ್ ಟೇಪು ಸಾಕು. ಕೆತ್ತಿದ ಭಾಗ ಎಲ್ಲೂ ತೆರೆದಿರದಂತೆ, ಅಂದರೆ ಏರ್ ಟೈಟ್ ಆಗುವಂತೆ ಟೇಪು ಸುತ್ತುವುದು ಅಗತ್ಯ. ಮೃದುಕಾಂಡ ಕಸಿಯಲ್ಲಿ ಕಸಿ ಜೋಡಣೆಯ ಕೆಳಗಡೆ ಒಂದಿಷ್ಟು ಎಲೆಗಳಿರುವುದು ಅಗತ್ಯ. ಸಯಾನು ಚಿಗುರಿ ಎಲೆ ಹಸಿರಾಗುವವರೆಗೆ ಆಹಾರ ಪೂರೈಕೆಗೆ ಇದು ಉಪಯುಕ್ತ. ಕಸಿ ಕಟ್ಟಿದ ಮೇಲೆ ಪೆಪ್ಸಿ ಕೊಟ್ಟೆಯನ್ನು ಬೋರಲು ಹಾಕಿ ಪ್ಲಾಸ್ಟಿಕ್ ಮನೆಯಲ್ಲಿಟ್ಟರೆ ಯಶಸ್ಸಿನ ಪ್ರಮಾಣ ಹೆಚ್ಚು. ಆದಾಗ್ಯೂ ಪಾಲಿಹೌಸ್ ಅನಿವಾರ್ಯವೇನಲ್ಲ. ಸಯಾನು ಚಿಗುರುತ್ತಿದ್ದಂತೆ ಬೋರಲು ಹಾಕಿದ ಪೆಪ್ಸಿ ಕೊಟ್ಟೆಯನ್ನು ತೆಗೆಯಿರಿ. ಕಸಿ ಜೋಡಣೆಯ ಕೆಳಗಡೆ ಆಗಾಗ ಬರುವ ಚಿಗುರುಗಳನ್ನು ತೆಗೆಯುತ್ತಿರಬೇಕು. ಇಲ್ಲವಾದಲ್ಲಿ ಇವುಗಳು ಬಲವಾಗಿ ಸಯಾನು ಸಾಯುತ್ತದೆ. ಕಸಿ ಜೋಡಣೆ ಚೆನ್ನಾಗಿ ಬೆಸೆದು ಗಿಡ ಬೆಳೆಯತೊಡಗಿದಾಗ ಸುತ್ತಿದ ಪ್ಲಾಸ್ಟಿಕ್ ಟೇಪನ್ನು ಕತ್ತರಿಸಿ. ಇಲ್ಲವಾದಲ್ಲಿ ಕಾಂಡ ಬಿಗಿದು ಗಿಡ ಸಾಯಬಹುದು. ಇದೀಗ ಮೃದು ಕಾಂಡ ಕಸಿಯನ್ನು ಮತ್ತೊಮ್ಮೆ ವೀಕ್ಷಿಸೋಣ. ಈ ಮೃದುಕಾಂಡ ಕಸಿ ವಿಧಾನವನ್ನು ಹಲವೆಡೆ ಚಿಕ್ಕ ಪುಟ್ಟ ಮಾರ್ಪಾಡಿನೊಂದಿಗೆ ಬಳಸಬಹುದು. ಇದೊಂದು ಓಟೆ ಮಾವಿನ ಗಿಡ. ಜಾತಿ ಯಾವುದೆಂದು ಗೊತ್ತಿಲ್ಲ. ಒಮ್ಮೆ ಒಳ್ಳೆ ತಳಿಯೇ ಆಗಿದ್ದರೂ ಕಾಯಿ ಬಿಡಲು 10 ವರ್ಷ ಬೇಕು. ಇಂಥ ಗಿಡಗಳು ನಿಮ್ಮ ತೋಟ ಹಿತ್ತಲುಗಳಲ್ಲಿ ಧಾರಾಳವಾಗಿ ಕಾಣಸಿಗುತ್ತವೆ. ಇದನ್ನೀಗ ಮೃದುಕಾಂಡ ಕಸಿ ವಿಧಾನದಲ್ಲಿ ಕಸಿ ಕಟ್ಟಿ ಉತ್ತಮ ತಳಿಯ ಗಿಡವಾಗಿಸಬಹುದು. ಉತ್ತಮವಾದ 3-4 ಟಿಸೀಲುಗಳನ್ನು ಉಳಿಸಿ ಉಳಿದವನ್ನು ಕತ್ತರಿಸಿ. ಎಳೆಯ ಕಾಂಡದ ಭಾಗಕ್ಕೆ ಮಾಮೂಲಿ ವಿಧಾನದಲ್ಲಿ ಕಸಿ ಕಟ್ಟಿ ಬೇರೆ ಬೇರೆ ಟೊಂಗೆಗೆ ವಿವಿಧ ತಳಿಯ ಸಯಾನು ಕಸಿ ಮಾಡಿ ಸಂಯುಕ್ತ ಗಿಡ ಮಾಡಬಹುದು. ಇನ್ನು ಹೊಲದಲ್ಲಿ ಬೇಕಾದ ಅಂತರದಲ್ಲಿ ಓಟೆ ಗಿಡ ನೆಟ್ಟು ಅಲ್ಲೇ ಕಸಿ ಕಟ್ಟಬಹುದು. ಇದಕ್ಕೆ ಇನ್ ಸಿತು ಗ್ರಾಫ್ಟಿಂಗ್ ಎನ್ನುತ್ತಾರೆ. ಹೀಗೆ ಮಾಡುವುದರಿಂದ ಕಸಿಯ ಯಶಸ್ಸು ಮತ್ತು ಗಿಡದ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಮೃದು ಕಾಂಡ ಕಸಿಯ ಇನ್ನೊಂದು ಬಳಕೆಯನ್ನು ನೋಡೋಣ. ಮಾವು ಮತ್ತು ಗೋಡಂಬಿಗಳಲ್ಲಿ ಹಳೆಯ ತೋಟಗಳ ಪುನರುಜ್ಜೀವನಕ್ಕೆ ಅಥವಾ ತಳಿ ಬದಲಾವಣೆಗೆ ಈ ವಿಧಾನ ಉಪಯುಕ್ತ. ಬೇಸಿಗೆಯಲ್ಲಿ, ಅಂದರೆ ವಾತಾವರಣದ ಉಷ್ಣತೆ ಚೆನ್ನಾಗಿರುವಾಗ
ತಳಿ ಬದಲಾಯಿಸಬೇಕಾದ ಮರವನ್ನು 1-2 ಅಡಿ ಉಳಿಸಿ ಕತ್ತರಿಸಬೇಕು. 2-3 ತಿಂಗಳಲ್ಲಿ ಈ ಬುಡದಿಂದ 10-20 ಚಿಗುರುಗಳು ಮೇಲೆದ್ದು ಬೆಳೆಯುತ್ತವೆ. ಅವುಗಳಲ್ಲಿ ಆಯ್ದ 4-6 ಟೊಂಗೆಗಳಿಗೆ ಮೃದು ಕಾಂಡ ವಿಧಾನದಲ್ಲಿ ಕಸಿ ಕಟ್ಟಬೇಕು. ಕಸಿಗೆ ಪ್ಲಾಸ್ಟಿಕ್ ಕೊಟ್ಟೆಯನ್ನು ಬೋರಲು ಹಾಕಲು ಮರೆಯಬೇಡಿ. ಇಲ್ಲಿ ಬೇರು ವ್ಯೂಹ ತುಂಬಾ ಚೆನ್ನಾಗಿರುವುದರಿಂದ ಕಸಿ ಬಹುಬೇಗ ಬೆಸೆದು ಸಯಾನು ಬಲಿಷ್ಠವಾಗಿ ಚಿಗುರಿ ಬೆಳೆಯುತ್ತದೆ. ಇಂಥ ಕಸಿಗಿಡ 2-3 ವರ್ಷಗಳಲ್ಲಿ ಚೆನ್ನಾಗಿ ಹರಡಿ ಬೆಳೆದು ಫಲ ನೀಡಲಾರಂಭಿಸುತ್ತದೆ. ಅಂದಹಾಗೆ ತುಂಬಾ ಹಳೆಯ ಬಹುದೊಡ್ಡ ಮರವನ್ನು ಕತ್ತರಿಸಿದರೆ ಸರಿಯಾಗಿ ಹೊಸ ಚಿಗುರು ಬರದೆ ಮರ ಸಾಯಬಹುದು. 6 ಇಂಚಿನಿಂದ 1.5 ಅಡಿ ವ್ಯಾಸದ ಮರ ಈ ಉದ್ದೇಶಕ್ಕೆ ಸೂಕ್ತ. ಬೀಜ ನಾಟಿ ಮಾಡಿ ಬೆಳೆಸಿದ ಹಳೆಯ ಗೋಡಂಬಿ ತೋಟಗಳ ತಳಿ ಬದಲಾವಣೆಗೆ ಈ ವಿಧಾನ ವಾಣಿಜ್ಯ ಮಟ್ಟದಲ್ಲಿ ಬಳಕೆಯಲ್ಲಿದೆ. ಕಾಡು ಜಾತಿಯ ಮಾವಿನ ಮರವನ್ನು ಉತ್ತಮ ಜಾತಿಗೆ ಪರಿವರ್ತಿಸಲು ಈ ಮೊದಲು ಕುಡಿ ಹಾಕುವ ಪದ್ಧತಿ ಚಾಲ್ತಿಯಲ್ಲಿತ್ತು. ಮೃದು ಕಾಂಡ ಕಸಿ ವಿಧಾನದ ಪುನರುಜ್ಜೀವನ ಪದ್ಧತಿ ಜನಪ್ರಿಯವಾದಂತೆಲ್ಲ ಕುಡಿ ಹಾಕುವುದು ಕಡಿಮೆಯಾಗಿದೆ. ಇಲ್ಲಿ ಮರದ ತೊಗಟೆ ತುಂಬ ದಪ್ಪವಿರುವುದರಿಂದ ಕತ್ತರಿಸಲು ಉಳಿ ಸುತ್ತಿಗೆ ಬೇಕು. ನೆಲದಿಂದ ಸ್ವಲ್ಪ ಮೇಲೆ ಹೀಗೆ ಕೋನದಲ್ಲಿ 2 ಕಚ್ಚು ಹಾಕಿ. ಕುಡಿಯನ್ನು ಸೇರಿಸಲು ಅನುಕೂಲವಾಗುವಂತೆ ತೊಗಟೆಯ ಚಿಕ್ಕ ಭಾಗವನ್ನು ಕತ್ತರಿಸಿ ತೆಗೆಯಿರಿ. ತೊಗಟೆಯನ್ನು ಹೆಚ್ಚು ಘಾಸಿಗೊಳಿಸದೆ ಸಡಿಲ ಮಾಡಿ. ಇಲ್ಲಿ ಬಳಸುವ ಕುಡಿ ಅಥವಾ ಸಯಾನು ಹೆಬ್ಬೆಟ್ಟಿನ ದಪ್ಪ ಮತ್ತು 8 ಇಂಚು ಉದ್ದವಿದ್ದರೆ ಒಳ್ಳೆಯದು. ಸಯಾನನ್ನು ಮಾಮೂಲಿನಂತೆ ಕೆತ್ತಿಕೊಳ್ಳಿ. ಮರದ ತೊಗಟೆಯನ್ನು ಹೀಗೆ ಅಗಲಿಸಿಕೊಂಡು ಕೆತ್ತಿದ ಸಯಾನಿನ ಭಾಗವನ್ನು ಒಳಸೇರಿಸಿ. ಅಂದಹಾಗೆ ಬಲವಾಗಿ ತಳ್ಳಿ ಕುಡಿಯನ್ನು ಘಾಸಿಗೊಳಿಸಬಾರದು. ಒಂದೇ ಮರಕ್ಕೆ 2 ಕುಡಿ ಹಾಕಬಹುದು. ತೊಗಟೆ ಬಲವಾಗಿರುವುದರಿಂದ ಮೂಲ ಜಾಗದಲ್ಲಿ ಕೂರುವಂತೆ ಮಾಡಲು ಹೀಗೆ ಬಳ್ಳಿಯಿಂದ ಬಿಗಿದು ಕಟ್ಟುವುದು ಅಗತ್ಯ. ನಂತರ ತೊಗಟೆಯೊಳಗೆ ಗಾಳಿ ನೀರು ಒಳಸೇರದಂತೆ ಅಂಟು ಮಣ್ಣನ್ನು ಹಚ್ಚಬೇಕು. ಈ ಕುಡಿ 4-6 ವಾರಗಳಲ್ಲಿ ಚಿಗುರಲಾರಂಭಿಸುತ್ತದೆ. ತೊಗಟೆ ಕೂಡಿಕೊಂಡು ಕಸಿ ಚೆನ್ನಾಗಿ ಬೆಸೆದು ಕುಡಿ 2-3 ಹಂತ ಬೆಳೆದ ನಂತರ
ಕಸಿಯ ಜಾಗದಿಂದ 1 ಅಡಿ ಬಿಟ್ಟು ಮೇಲೆ ಮರವನ್ನು ಕತ್ತರಿಸಬೇಕು. ಕುಡಿಗೆ ಸ್ವಲ್ಪವೂ ಘಾಸಿ ಮಾಡದೆ ವಿರುದ್ಧ ದಿಕ್ಕಿನಲ್ಲಿ ಮರ ಕೆಡವಬೇಕು. ತದನಂತರ ದೊಡ್ಡ ಮರದ ಇಡೀ ಬೇರು ವ್ಯೂಹ ಈ ಕಸಿ ಕುಡಿಗೆ ಆಹಾರ ಪೂರೈಸುವುದರಿಂದ ಬಹುಬೇಗ ಬೆಳೆದು ಮರವಾಗುತ್ತದೆ. 2-3 ವರ್ಷಗಳಲ್ಲಿ ಉತ್ತಮ ಫಸಲು ನೀಡುತ್ತದೆ. ದಶಕಗಳ ಹಿಂದೆ ಹೀಗೆ ತಯಾರಿಸಿದ ಕಸಿ ಮಾವಿನ ಮರಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದಾಗಿದೆ. ಸೈಡ್ ಗ್ರಾಫ್ಟ್ ಕೂಡ ತುಂಬ ಸರಳ ವಿಧಾನವಾದರೂ ಅಷ್ಟಾಗಿ ಚಾಲ್ತಿಯಲ್ಲಿಲ್ಲ. ಇಲ್ಲಿ ಕೊಟ್ಟೆಯಲ್ಲಿ ಬೆಳೆಸಿದ ಹಳೆಯ ಗಿಡ ಬೇರುಗಿಡವಾಗಿರುತ್ತದೆ. ಬುಡದಿಂದ 4 ಇಂಚು ಎತ್ತರದಲ್ಲಿ ಕಾಂಡದ ಒಂದು ಪಾರ್ಶ್ವದಲ್ಲಿ ಹೀಗೆ ಕೋನದಲ್ಲಿ ಸೀಳಬೇಕು. ಕಸಿ ಕೊಂಬೆಯನ್ನು ಮಾಮೂಲಿನಂತೆ ಕೆತ್ತಿ ಈ ಸೀಳಿನಲ್ಲಿ ಸರಿಯಾಗಿ ಜೋಡಿಸಬೇಕು. ಜೋಡಣೆಯನ್ನು ಹಿಡಿದಿಡಲು ಪ್ಲಾಸ್ಟಿಕ್ ಟೇಪನ್ನು ಸುತ್ತಬೇಕು. ಸಯಾನು ಚಿಗುರಿ ಎಲೆ ಹಸಿರಾದ ಮೇಲೆ ಕಸಿ ಜೋಡಣೆಗಿಂತ ಮೇಲ್ಗಡೆ ಬೇರುಗಿಡವನ್ನು ಕತ್ತರಿಸಿ ತೆಗೆದರೆ ಕಸಿಗಿಡ ಸಿದ್ಧ. ನೈಸರ್ಗಿಕವಾಗಿಯೇ ಕಾಂಡಕ್ಕೆ ಬೇರು ಬಿಡುವ ಪೇರಲ, ದಾಳಿಂಬೆ, ನಿಂಬೆ, ಬೇರು ಹಲಸು, ದಾಸವಾಳ, ಇಕ್ಸೋರ, ಮುಸಾಂಡ, ಅಲಂಕಾರಿಕ ರಬ್ಬರ್ ಗಿಡ ಮುಂತಾದ ಸಸ್ಯ ಜಾತಿಗಳಲ್ಲಿ ಲೇಯರಿಂಗ್ ವಿಧಾನ ಬಳಕೆಯಲ್ಲಿದೆ. ಈ ಗಿಡಗಳ ಕಾಂಡದ ತುಂಡುಗಳಿಗೆ ಬೇರು ಬರುವುದಾದರೂ ಸದೃಢ ಗಿಡ ಸಿಗಲಾರದು. ವಿರಳ ಬೇರು ಹೊಂದಿದ ಗಿಡ ವಾಣಿಜ್ಯ ನಾಟಿಗೆ ಸೂಕ್ತವಲ್ಲ. ಹಾಗಾಗಿ ಇಂಥ ಜಾತಿಗಳಲ್ಲಿ ಕಾಂಡಕ್ಕೆ ವ್ಯವಸ್ಥಿತವಾಗಿ ಬೇರು ಮೂಡಿಸುವ ವಿಧಾನವೇ ಗೂಟಿ ಅಥವಾ ಲೇಯರಿಂಗ್. ಈಗ ಲೇಯರಿಂಗ್ ಮಾಡುವುದು ಹೇಗೆ ಎಂದು ನೋಡೋಣ. ಗಿಡದ ಯಾವುದೇ ಭಾಗದಲ್ಲಿ ಗೂಟಿ ಕಟ್ಟುವ ವಿಧಾನ ರೂಢಿಯಲ್ಲಿದೆ. ಈ ಪದ್ಧತಿಗೆ ಏರ್ ಲೇಯರಿಂಗ್ ಎಂದು ಹೆಸರು. ಆರೋಗ್ಯವಂತ ಬೆರಳಿನ ಗಾತ್ರದ ಕೊಂಬೆಯನ್ನು ಗೂಟಿಗೆ ಆಯ್ದುಕೊಳ್ಳಿ. ತೊಗಟೆಯ ಸುತ್ತ ಚಾಕುವಿನಿಂದ ಹೀಗೆ 2 ಕಚ್ಚು ಹಾಕಿ 1 ಇಂಚು ಅಗಲದ ತೊಗಟೆಯ ರಿಂಗು ತೆಗೆಯಬೇಕು. ಒಳಗಿನ ಬಿಳಿ ಕಾಂಡದ ಮೇಲಿರುವ ಹಸಿರು ಜೀವಕೋಶದ ಪದರವನ್ನು ಚಾಕುವಿನಿಂದ ಕೆರೆಸಿ ತೆಗೆಯಬೇಕು. ಇಲ್ಲವಾದಲ್ಲಿ ಬೇರು ಮೂಡುವ ಬದಲಿಗೆ ತೊಗಟೆ ಪುನಃ ಬೆಳೆದು ಸೇರಿಕೊಳ್ಳಬಹುದು. ಬೇರು ಹೆಚ್ಚಿನ ಪ್ರಮಾಣದಲ್ಲಿ ಮೂಡಲು 500 ppm IBA ಹಾರ್ಮೋನನ್ನು ತೊಗಟೆ ತೆಗೆದ ಜಾಗಕ್ಕೆ ಹಚ್ಚಬಹುದು. ಬೇರು ಬೆಳೆಯುವ ಮಾಧ್ಯಮವಾಗಿ ಸ್ಪ್ಯಾಗ್ನಮ್ ಮಾಸ್ ಬಳಕೆಯಲ್ಲಿದೆ. ಇದು ಕಾಡಿನಲ್ಲಿ ಮರದ ಮೇಲೆ ಅಥವಾ ಗುಡ್ಡ ಪ್ರದೇಶಗಳಲ್ಲಿ ನೆಲದ ಮೇಲೆ ಬೆಳೆಯುವ ಫರ್ನ್ ವರ್ಗದ ಸಸ್ಯ. ಇದಕ್ಕೆ ನೀರು ಹಿಡಿದಿಡುವ ಶಕ್ತಿ ಚೆನ್ನಾಗಿದ್ದು ತುಂಬಾ ಸಡಿಲವಾಗಿರುತ್ತದೆ. ನರ್ಸರಿ ಸಲಕರಣೆಗಳನ್ನು ಮಾರುವ ಅಂಗಡಿಗಳಲ್ಲಿ ಸ್ಪ್ಯಾಗ್ನಮ್ ಮಾಸ್ ಲಭ್ಯ. ಇದಲ್ಲದೆ ಬೇರು ತರಿಸುವ ಮಾಧ್ಯಮವಾಗಿ ಕಟ್ಟಿಗೆ ಪುಡಿ ಮತ್ತು ಪುಡಿ ಗೊಬ್ಬರಗಳು ಬಳಕೆಯಲ್ಲಿವೆಯಾದರೂ ಅವು ಅಷ್ಟು ಅನುಕೂಲಕಾರಿಯಲ್ಲ. ಸ್ಪ್ಯಾಗ್ನಮ್ ಮಾಸನ್ನು ನೀರಿನಲ್ಲಿ ಅದ್ದಿ ಹಿಂಡಿ ಹೆಚ್ಚಿನ ನೀರು ಬಸಿಯಬೇಕು. ಇಲ್ಲವಾದಲ್ಲಿ ಕಾಂಡ ತೊಗಟೆ ಕೊಳೆತು ಬೇರು ಮೂಡದಿರಬಹುದು. ತೊಗಟೆ ತೆಗೆದ ಕಾಂಡಕ್ಕೆ ಕೆಳಗಡೆ ಮೊದಲು ಪ್ಲಾಸ್ಟಿಕ್ ಹಾಳೆಯನ್ನು ಸೆಣಬಿನ ಸಹಾಯದಿಂದ ಕಟ್ಟಿ ಅದನ್ನು ಉಲ್ಟಾ ಮಾಡಿದಾಗ ಕೊಟ್ಟೆಯಂತಾಗುತ್ತದೆ. ಅದರೊಳಗೆ ತೇವಗೊಂಡ ಮಾಸನ್ನು ಬಿಗಿಯಾಗಿ ತುಂಬಿ ಮತ್ತೆ ಮೇಲ್ಗಡೆ ಸೆಣಬಿನಿಂದ ಬಿಗಿಯಬೇಕು. ಸೆಣಬಿನ ಕಟ್ಟುಗಳು ಬಿಗಿಯಾಗಿದ್ದು ಒಳಗಡೆ ಸ್ಪ್ಯಾಗ್ನಮ್ ಮಾಸಿಗೆ ಗಾಳಿ ಹೊಕ್ಕು ಒಣಗದಂತಿರಬೇಕು. 5-6 ವಾರಗಳಲ್ಲಿ ಬೇರು ಮೂಡಿ ಬೆಳೆಯುತ್ತದೆ. ಸಾಕಷ್ಟು ಬೇರು ಬಂದಿದೆಯೆಂದು ಖಾತ್ರಿಯಾದಾಗ ಗೂಟಿಯ ಕೆಳಗಡೆ ವಾರದ ಅಂತರದಲ್ಲಿ 2 ಬಾರಿ ಕಚ್ಚು ಹಾಕಿ ನಂತರ ಪ್ರತ್ಯೇಕಿಸಬೇಕು. ಗೂಟಿ ಗಿಡದಲ್ಲಿನ ಎಳೆಯ ಚಿಗುರು ಭಾಗವನ್ನು ಕತ್ತರಿಸಿ 3-4 ಎಲೆ ಉಳಿಸಿ. ಬೇರುಗಳ ಪ್ರಮಾಣ ಕಡಿಮೆ ಇರುವುದರಿಂದ ಗೂಟಿ ಗಿಡ ಯಶಸ್ವಿಯಾಗಲು ಇದು ಅಗತ್ಯ.
ಗೂಟಿಗೆ ಬಳಸಿದ ಪ್ಲಾಸ್ಟಿಕ್ ಅನ್ನು ತೆಗೆದು ಕೊಟ್ಟೆಯಲ್ಲಿ ನಾಟಿ ಮಾಡಿ ನೆರಳು ಮನೆಯಲ್ಲಿ ಇಡಬೇಕು. ದಾಳಿಂಬೆ ಮತ್ತು ಪೇರಳೆಗಳಲ್ಲಿ ಈ ಏರ್ ಲೇಯರಿಂಗ್ ವಿಧಾನ ವಾಣಿಜ್ಯಿಕವಾಗಿ ಬಳಕೆಯಲ್ಲಿದೆ. ಸಾಕಷ್ಟು ತಾಯಿ ಗಿಡಗಳಿದ್ದರೆ ಸಾವಿರ ಸಂಖ್ಯೆಯಲ್ಲಿ ಗಿಡ ಉತ್ಪಾದನೆ ಸಾಧ್ಯ. ಲೇಯರಿಂಗ್ ತುಂಬ ಸರಳ ಮತ್ತು ಅಗ್ಗದ ವಿಧಾನ. ಆದರೆ ಬೇರು ಸರಿಯಾಗಿ ಮೂಡದಿದ್ದರೆ ನಾಟಿ ಮಾಡಿದ ಗಿಡ ಸಾಯುತ್ತದೆ. ಅಲ್ಲದೆ ಗೂಟಿ ಗಿಡಗಳು ತಾಯಿ ಬೇರಿಲ್ಲದ ಕಾರಣ ಹೊಲದಲ್ಲಿ ನೀರಿನ ಬರ ಎದುರಿಸಲಾರವೆಂಬ ಅಭಿಪ್ರಾಯವಿದೆ. ಆದರೆ ಈಗೆಲ್ಲ ಖಚಿತ ನೀರಾವರಿ ವ್ಯವಸ್ಥೆಯೊಂದಿಗೆ ತೋಟ ಮಾಡುವುದರಿಂದ ಈ ಗೂಟಿ ವಿಧಾನ ಯಶಸ್ವಿಯಾಗಿ ಚಾಲ್ತಿಯಲ್ಲಿದೆ. ಇದೀಗ ಸೂಕ್ಷ್ಮ ಕಸಿ ವಿಧಾನವಾದ ಕಣ್ಣು ಕಸಿ ಅಥವಾ ಬಡ್ಡಿಂಗ್ ಕುರಿತು ತಿಳಿದುಕೊಳ್ಳೋಣ. ಪ್ರಮುಖ ಹೂವಿನ ಬೆಳೆಯಾದ ಗುಲಾಬಿ, ವಾಣಿಜ್ಯ ಬೆಳೆಯಾದ ರಬ್ಬರ್, ಲಿಂಬೆ ಮುಂತಾದ ಜಾತಿಗಳಲ್ಲಿ ಬಡ್ಡಿಂಗ್ ವಿಧಾನ ಚಾಲ್ತಿಯಲ್ಲಿದೆ. ಕಸಿ ಕಣ್ಣಿನ ಕೂಡಿಕೆಯ ಆಕಾರದ ಮೇಲೆ ಐ ಬಡ್ಡಿಂಗ್, ಟೀ ಬಡ್ಡಿಂಗ್ ಮತ್ತು ಪ್ಯಾಚ್ ಬಡ್ಡಿಂಗ್ ಎಂಬ ಹೆಸರಿದೆ. ಈಗ ಗುಲಾಬಿಯಲ್ಲಿ ಬಡ್ಡಿಂಗ್ ವಿಧಾನವನ್ನು ವಿವರವಾಗಿ ನೋಡೋಣ. ಉತ್ತಮ ತಳಿಯ ಗುಲಾಬಿಗಳು ಕಾಂಡ ನಾಟಿ ಮಾಡಿದರೆ ಸರಿಯಾಗಿ ಬೇರು ಬಿಡುವುದಿಲ್ಲ. ಹಾಗಾಗಿ ಗುಲಾಬಿ ಕಸಿ ಮಾಡಲು ಡಾಗ್ ರೋಸ್ ಎಂಬ ಹೂ ಬಿಡದ ಕಾಡು ಜಾತಿಯನ್ನು ಬಳಸಲಾಗುತ್ತದೆ. ಡಾಗ್ ರೋಸ್ ಕಡ್ಡಿಗಳನ್ನು ಹೊಲದಲ್ಲಿ ಅಥವಾ ಕೊಟ್ಟೆಗಳಲ್ಲಿ ನಾಟಿ ಮಾಡಿ ಬೆಳೆಸಬೇಕು. ಕಸಿ ಮಾಡಬೇಕಾದ ನಮ್ಮ ಆಯ್ಕೆ ತಳಿಯ ಕಡ್ಡಿಯನ್ನು ಕತ್ತರಿಸಿಕೊಳ್ಳಿ. ಹೂ ಬಿಟ್ಟ ಟೊಂಗೆಯಲ್ಲಿ ಎಲೆ ಕಂಕುಳಲ್ಲಿ ಉಬ್ಬಿದ ಆರೋಗ್ಯವಂತ ಹೊಸ ಚಿಗುರು ಕಣ್ಣುಗಳು ಇರುತ್ತವೆ. ಕಸಿ ಕಡ್ಡಿಯ ಎಲೆಗಳನ್ನು ಕತ್ತರಿಸಿ ತೆಗೆಯಬೇಕು. ಅಂದಹಾಗೆ ಕೀಳಬಾರದು. ಆಯ್ದ ಕಣ್ಣನ್ನು ಎಲೆ ತೊಟ್ಟಿನೊಂದಿಗೆ ಹೀಗೆ ಚಾಕುವಿನಿಂದ ಕೆತ್ತಿ ತೆಗೆಯಬೇಕು. ತೊಗಟೆಯೊಳಗಿರುವ ದಿಂಡನ್ನು ಮೆಲ್ಲಗೆ ಪ್ರತ್ಯೇಕಿಸಿ. ಈಗ ಕಸಿಗೆ ಸೇರಿಸುವ ಸಯಾನು ಕಣ್ಣು ಸಿದ್ಧವಾಯಿತು. ಇದು ಆರದಂತೆ ಇಟ್ಟುಕೊಳ್ಳಿ. ಕಸಿ ಮಾಡಬೇಕಾದ ಡಾಗ್ ರೋಸ್ ಗಿಡದಲ್ಲಿ ಒಂದು ಎಳೆಯ ಕಾಂಡವನ್ನು ಉಳಿಸಿ ಉಳಿದವನ್ನು ಕತ್ತರಿಸಿ ಹಾಕಿ. ಉಳಿಸಿಕೊಂಡ ಕಾಂಡದಲ್ಲಿನ ಮುಳ್ಳುಗಳನ್ನು ಕಿತ್ತರೆ ಕಸಿ ಕಟ್ಟಲು ಸುಲಭ. ಚಾಕುವಿನ ತುದಿಯಿಂದ 1.5 ಇಂಚು ಉದ್ದದ ಗೆರೆ ಎಳೆದು ತೊಗಟೆಯಲ್ಲಿ ಸೀಳು ಮೂಡಿಸಿ. ನಂತರ ತೊಗಟೆಯನ್ನು ಹೀಗೆ ಸಡಿಲಗೊಳಿಸಿ ತಯಾರಿಸಿಟ್ಟುಕೊಂಡ ಕಸಿ ಕಣ್ಣನ್ನು ಜೊತೆಗಿರುವ ತೊಗಟೆಯ ಸಮೇತ ನಿಧಾನವಾಗಿ ಒಳಸೇರಿಸಿ. ಸೀಳಿದ ಭಾಗ ಪೂರ್ತಿ ಮುಚ್ಚುವಂತೆ, ಆದರೆ ಕಸಿ ಕಣ್ಣು ಮುಚ್ಚದಂತೆ ಪ್ಲಾಸ್ಟಿಕ್ ಟೇಪ್ ಸುತ್ತಬೇಕು. ಮೂರು 4 ವಾರಗಳ ನಂತರ ಕಣ್ಣು ಚಿಗುರಲಾರಂಭಿಸುತ್ತದೆ. ಕಸಿ ಜೋಡಣೆ ಸರಿಯಾಗಿ ಬೆಳೆದು ಚಿಗುರು ಹಸಿರಾದ ಮೇಲೆ ಕಸಿ ಜೋಡಣೆಗಿಂತ ಮೇಲ್ಗಡೆ ಡಾಗ್ ರೋಸ್ ಟೊಂಗೆಯನ್ನು ಕತ್ತರಿಸಬೇಕು. ಕಸಿಗಿಂತ ಕೆಳಗಡೆ ಮೂಡುವ ಚಿಗುರುಗಳನ್ನು ಆಗಾಗ ತೆಗೆಯುತ್ತಿರಬೇಕು. ವಾಣಿಜ್ಯ ನರ್ಸರಿಗಳಲ್ಲಿ ಕೊಟ್ಟೆಯಲ್ಲಿಯೇ ಡಾಗ್ ರೋಸ್ ಕಟಿಂಗ್ ನಾಟಿ ಮಾಡಿ ಕಸಿ ಕಟ್ಟುತ್ತಾರೆ. ಅಥವಾ ಕಸಿ ಯಶಸ್ವಿಯಾದ ಮೇಲೆ ನೆಲದಿಂದ ಕಿತ್ತು ಕೊಟ್ಟೆಗೆ ಹಾಕಲಾಗುತ್ತದೆ. ಬಡ್ಡಿಂಗ್ ತುಂಬ ಸರಳ ಮತ್ತು ಅಗ್ಗದ ವಿಧಾನ. ಆದರೆ ಕಸಿಗಾರನ ನೈಪುಣ್ಯತೆಯ ಮೇಲೆ ಯಶಸ್ಸು ನಿರ್ಧಾರವಾಗುತ್ತದೆ. ಈ ವಿಧಾನದಲ್ಲಿ ಸಯಾನು ಅಥವಾ ಕಸಿ ಕಣ್ಣು ತುಂಬ ಚಿಕ್ಕದಿರುವುದರಿಂದ ವರ್ಷದ ಯಾವ ಕಾಲದಲ್ಲಿಯಾದರೂ ಬಡ್ಡಿಂಗ್ ಮಾಡಬಹುದು. ಕಸಿ ಪ್ರತಿಯೊಬ್ಬ ಕೃಷಿಕ, ಹವ್ಯಾಸಿ ತೋಟಗಾರ ಸುಲಭವಾಗಿ ರೂಢಿಸಿಕೊಳ್ಳಬಹುದಾದ ಕಲೆ. ನರ್ಸರಿಗಳಲ್ಲಿ ಕೆಲವು ವಾಣಿಜ್ಯ ತಳಿಗಳ ಕಸಿಗಿಡ ಲಭ್ಯ. ಬೆಲೆ ಕೂಡ ದುಬಾರಿ. ಸಾಗಾಟದ ಸಮಸ್ಯೆ ಬೇರೆ. ಕಸಿ ಕಟ್ಟುವ ಕಲೆ ಕರಗತ ಮಾಡಿಕೊಂಡರೆ ನಮ್ಮ ಆಸಕ್ತಿಯ ವಿಶೇಷ ತಳಿಯ ಗಿಡಗಳನ್ನು ನಾವೇ ತಯಾರಿಸಿಕೊಳ್ಳಬಹುದು. ಕೃಷಿಯೊಂದಿಗೆ ಉಪಕಸುಬಾಗಿ ಕಸಿ ನರ್ಸರಿ ಇದ್ದರೆ ಆಕರ್ಷಕ ಆದಾಯ ಸಾಧ್ಯ. ಕಸಿ ಕೃಷಿಯ ಮೂಲ ವಿದ್ಯೆಗಳಲ್ಲಿ ಒಂದು. ಕೃಷಿಕ ಕಸಿ ಕಟ್ಟಲು ಕಲಿಯದಿದ್ದರೆ ಅವನ ಕಲಿಕೆ ಅಪೂರ್ಣವೆಂದರೆ ತಪ್ಪಾಗಲಾರದು.